ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 3 ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಒಸಡಿನ ಸಮಸ್ಯೆ ಮತ್ತು ಹಲ್ಲಿನ ಸಮಸ್ಯೆಯನ್ನು ಸುಲಭವಾಗಿ ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೋದು ಅಂತ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಇದು ಇಪ್ಲಿ ಅಂತ, ಇದನ್ನು ಲಾಂಗ್ ಪೆಪ್ಪರ್ ಅಂತಲೂ ಕೂಡ ಕರೀತಾರೆ. ಅಮೆಜಾನ್ ಮತ್ತು ಇನ್ನಿತರ ಸ್ಟೋರ್ಗಳಲ್ಲಿ ಕೂಡ ಇದು ದೊರೆಯುತ್ತದೆ. ಇದು 50 ಗ್ರಾಮ್ನಷ್ಟು ಜೀರಿಗೆ, 50 ಗ್ರಾಮ್ನಷ್ಟು ಪಿಂಕ್ ಸಾಲ್ಟ್ ಅಥವಾ ರಾ ಸಾಲ್ಟ್ ಅಂತ ಕರೀತಾರೆ. ಎಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ಮೂತಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಹಲ್ಲುಗಳು ಮತ್ತು ಒಸಡಿನ ಸಮಸ್ಯೆಗೆ ಒಂದು ಉತ್ತಮವಾದಂಥ ಒಂದು ಹಳೆ ಪದ್ಧತಿ ಅಂತ ಕೂಡ ಹೇಳ್ಬೋದು. ಹಳೆ ಕಾಲದಲ್ಲಿ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಅವರ ಹಲ್ಲುಗಳು ಕೂಡ ಈಗೂ ಗಟ್ಟಿ ಇವೆ. ನೋಡಿ, ಈ ರೀತಿ ಸ್ಮೂತಾಗಿ ಪುಡಿ ಮಾಡ್ಕೊಳ್ಳಿ. ಸ್ಮೂತಾಗಿ ಪುಡಿ ಮಾಡಿಕೊಂಡ ನಂತರ ಇದನ್ನು ಒಂದು ಜರಡಿಗೆ ಹಾಕಿ ಕ್ಲೀನಾಗಿ ಸೋಸಿಕೊಳ್ಳಿ. ಎಲ್ಲವೂ ಕೂಡ ಸ್ಮೂತಾಗಿ ಪುಡಿಯಾಗಿದೆ. ಆದರೂ ಕೂಡ ಸ್ವಲ್ಪ ಇದನ್ನು ಈ ರೀತಿ ಜರಡಿಗೆ ಹಾಕಿದಾಗ ಸ್ಮೂತಾಗಿ ನಮಗೆ ಹಲ್ಲು ಪುಡಿ ಸಿಗುತ್ತದೆ. ನೋಡಿ, ಕೆಳಗಡೆ ಎಲ್ಲವೂ ಕೂಡ ಒಂದೇ ಸಮ ಪ್ರಮಾಣದಲ್ಲಿ ತಗೊಂಡಿರೋದು. ಎಲ್ಲವೂ ಕೂಡ 50 ಗ್ರಾಮ್ನಷ್ಟೇ ಇರೋದು. ಎಲ್ಲ ಬ್ಲ್ಯಾಕ್ ಪೆಪ್ಪರ್ ಆಗಿರಲಿ, ಪಿಂಕ್ ಸಾಲ್ಟ್ ಅಥವಾ ರಾ ಸಾಲ್ಟ್ ಅಂತ ಕೂಡ ಕರೀತಾರೆ. ಅದನ್ನು ಜೀರಿಗೆ ಮನೆಯಲ್ಲಿದ್ದೇ ಇರುತ್ತೆ ಆಲ್ಮೋಸ್ಟ್. ನೋಡಿ, ಇಷ್ಟು ಪುಡಿಯಾಗಿದೆ. ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಸಂಗ್ರಹಿಸಿಟ್ಕೊಳ್ಳಿ. ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ 2 ಟೈಮ್ ಇದನ್ನು 1 ಸ್ಪೂನಷ್ಟು ತಗೊಂಡು ಹಲ್ಲಿಗೆ ಅಪ್ಲೈ ಮಾಡಿ 5 ನಿಮಿಷ ಬಿಟ್ಟ ಮೇಲೆ ಕ್ಲೀನಾಗಿ ಬಾಯಿ ವಾಶ್ ಮಾಡ್ಕೊಳ್ಬೋದು ನೀರಿಂದ. ನೋಡಿ, ಈ ರೀತಿ ಪುಡಿಯಾಗಿದೆ. ಈ ಒಂದು ಪದ್ಧತಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಎಲ್ಲ ಬೇಗ ಪರಿಹಾರ ಆಗುತ್ತೆ. ನಮ್ಮ ಚಾನಲ್ಗೆ ಮೊದಲದಾಗಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ತುಂಬ ಜನರಿಗೆ ಉಪಯೋಗವಾಗಲಿ ಅಂತ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ನೀವು ಕೂಡ ಶೇರ್ ಮಾಡ್ಬೋದು. ಹೆಚ್ಚು ವಿಷಯಗಳು ತಲುಪಲು ಪ್ರಯತ್ನ ಆಗಲಿ. ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ನೋಡಿ, 1 ಸ್ಪೂನಷ್ಟು ತಗೊಂಡು ಹಲ್ಲಿಗೆ ಅಪ್ಲೈ ಮಾಡಿಕೊಂಡು ಹಲ್ಲುಜ್ಜಿಕೊಂಡು ಕೈಯಿಂದ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.